ಕಲರ್ಸ್ ಕನ್ನಡ ರಿಯಾಲಿಟೀಸು ಗಿಚ್ಚಿ ಗಿಲಿ ಗಿಲಿ ನಿಷೇಧಕ್ಕೆ ಧರ್ಮಗುರುಗಳ ಒತ್ತಾಯ. ಕಲರ್ಸ್ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರತಕ್ಕಂತಹ ಒಂದು ಧಾರಾವಾಹಿ ಶನಿವಾರ ಮತ್ತು ಭಾನುವಾರ ರಾತ್ರಿ ಬರ್ತಾ ಇದೆ, ಗಿಚ್ಚಿ ಗಿಲಿಗಿಲಿ ಅನ್ನುವಂಥದ್ದು. ಹಿಂದೆ ಕಾಮಿಡಿ ಶೋ ಆಗಿ ಬಂದಿದೆ, ಅದು ಏನಾದರೂ ಬರಲಿ, ಅದರೊಳಗೂ ಬಹಳ ಅಸಹ್ಯಕರವಾದಂಥದ್ದು ಡೈಲಾಗ್ಗಳನ್ನು ಹೇಳಿಕೊಂಡು ಅದನ್ನೇ ಕಾಮಿಡಿ ಅಂತ ಭ್ರಮೆನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿತ್ತು. ಆದರೂ ಕನ್ನಡಿಗರು ಸಹಿಸ್ಕೊಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಳೆ ಮಕ್ಕಳು ಅವಿನ್ನೂ ಪ್ರಪಂಚವನ್ನೇ ನೋಡಿಲ್ಲ, ಅವು ಮಕ್ಕಳು ಬಾಯಿನಲ್ಲಿ ನುಡಿಗಳು ಬರ್ತಾ ಇರೋದನ್ನೇ ಭಾಳ ಒಂದು ಸಂತೋಷದಲ್ಲಿ ಕಾಣ್ತಾ ಇದ್ದೇವೆ. ಅವಕ್ಕೆ ಹುಟ್ಟು ಪ್ರತಿಭೆಯನ್ನು ಆ ಶಾರದೆ ಕೊಟ್ಟಿದ್ದಾಳೆ. ಅದನ್ನು ಕೆಟ್ಟದಾಗಿ ಬಳಸ್ತಕ್ಕಂಥ ಒಂದು ರೀತಿ ಈ ಒಂದು ಮಾಧ್ಯಮದಲ್ಲಿ ನಡೀತಾ ಇದೆ. ಕನ್ನಡಿಗರು ಎಲ್ಲರೂ ಇದನ್ನು ತಿರಸ್ಕರಿಸಬೇಕು. ಯಾಕೆಂತಂದರೆ ಆ ಎಳೆ ಮಕ್ಕಳಲ್ಲಿ ಬದುಕಿನ ಭಾವನೆಯೇ ಹುಟ್ಟಿಲ್ಲ. ಅವಕ್ಕೆ ಏನು ಪ್ರಪಂಚ ಅನ್ನೋದೇ, ಇನ್ನು ಪ್ರಪಂಚ ಅನ್ನೋದು ಭಾವನೆಯಲ್ಲೇ ಬಂದಿಲ್ಲ. ಅಂಥ ಮಕ್ಕಳಲ್ಲಿ ವಯಸ್ಸಿಗೆ ಮೀರಿದ ಒಂದು ಅಭಿನಯಗಳನ್ನು ಮಾಡಿಸ್ತಕ್ಕಂಥದ್ದು, 30 ವರ್ಷದವನಿಗೆ ಆ ಎಳೆ 3 ವರ್ಷದ ಮಗು ಹೆಂಡತಿಯಾಗಿ ಮಾಡೋದು, ಇನ್ನೊಂದು ಗಂಡನಾಗಿ ಮಾಡೋದು, ಲವ್ ಮಾಡೋದು, ಕೆಟ್ಟ ಆ ದ್ವಂದ್ವಾರ್ಥಗಳ ಸಂಭಾಷಣೆಗಳನ್ನು ಮಕ್ಕಳಲ್ಲಿ ಮಾಡೋದು. ಅದನ್ನು ಈ 3 ಜನ ಜಡ್ಜಸ್ಸು, ಅವರೆಲ್ಲ ಭಾಳ ಮೆಚ್ಯೂರ್ಡ್ ಇರ್ತಕ್ಕಂಥ ಜಡ್ಜಸ್ಸನ್ನು ಕೂರಿಸಿ ಸುಮ್ಮನೆ ನಗಿಸೋದು, ನಗುಬಾರ್ದಿದ್ರು ಈ ಅಪಹಾಸ್ಯದಲ್ಲಿ ಆ ಮಕ್ಕಳನ್ನು ಒಂದು ರೀತಿಯಾಗಿ ಕೆಟ್ಟದಾಗಿ ಬಳಸ್ತಕ್ಕಂಥದ್ದು. ಪೋಕ್ಸೋ ಕಾಯ್ದೆಯ ಕೇಸ್ ಹಾಕಬೇಕು ಇವ್ರ ಮೇಲೆ. ನಿಜವಾಗಿಯೂ ಯಾವುದ್ಯಾವುದೋ ಎಲ್ಲೋ ನಡೆದದ್ದು ಕೇಸ್ ಹಾಕುವಂಥದ್ದು ನಡೀತದಲ್ಲ. ಬೆಂಗಳೂರಿನಲ್ಲಿ ಇವರೆಲ್ಲ ಯಾರೂ ಬದುಕಿಲ್ವಾ? ಈ ಮಕ್ಕಳನ್ನು ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇದನ್ನು ನಿಲ್ಲಿಸಬೇಕಾಗಿದೆ. ಆ ಮಕ್ಕಳನ್ನು ಈ ಕೆಟ್ಟ ಭಾವನೆಯಲ್ಲಿ, ಲೈಂಗಿಕ ಭಾವನೆಯಲ್ಲಿ, ಕಾಮದ ಭಾವನೆಯಲ್ಲಿ, ಲವ್ವಿನ ಭಾವನೆಯಲ್ಲಿ ಆ ಮಕ್ಕಳನ್ನು ಇವರ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದು ನಿಜವಾಗಿಯೂ ಸಹ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಸ್ವಾಮಿ, ಈಗ ಇದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು, ರಿಯಾಲಿಟಿ ಶೋಗಳಲ್ಲಿ ಮಕ್ಕಳನ್ನ ಯೂಸ್ ಮಾಡಬಾರ್ದು, ಬ್ಯಾನ್ ಮಾಡಬೇಕಂತ. ಅದು ವೈಲೇಷನ್ ಆಗ್ತದಲ್ವ? ನೋಡಿ, ಸುಪ್ರೀಂ ಕೋರ್ಟು ನೀವು ಹೇಳಿದ್ದು ಸತ್ಯ. ಸುಪ್ರೀಂ ಕೋರ್ಟು ಇಂಥ ಸಂದರ್ಭದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳನ್ನ ಯೂಸ್ ಬಳಸ್ಕೋಬಾರ್ದು ಅಂತಿದೆ. ಇವ್ರು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು. ಇವರೆಲ್ಲರೂ ಯಾರು ಅಧಿಕಾರಿಗಳ ಜೀವದಲ್ಲಿ ಇಲ್ವಾ ಕರ್ನಾಟಕದಲ್ಲಿ? ಬಾಕಿದ್ದಕ್ಕೆಲ್ಲ ಏನೇನೋ ಕೇಸ್ ಹಾಕ್ಕೊಂಡು ಓಡ್ತಾರೆ. ಇಂಥದಕ್ಕೆ ಯಾಕೆ ಮಾಡ್ತಿದ್ದಾರೆ? ಸಾರ್ವಜನಿಕರು ಕೂಡ, ಸಂಘ ಸಂಸ್ಥೆಗಳು ಕೂಡ, ಮಕ್ಕಳ ಪರಿಪಾಲಕರು ಕೂಡ ಇದನ್ನು ವಿರೋಧಿಸಿ ಕೇಸ್ ಹಾಕಬೇಕು. ಕೂಡಲೇ ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು. ಇವರು ಯಾವುದೇ ಥರನಾದಂಥದ್ದು ದೊಡ್ಡವ್ರು ಮಾಡಿಕೊಳ್ಳಿ, ಹೆಣ್ಣು ಮಕ್ಕಳನ್ನು ಯಾವುದೋ ರೂಪದಲ್ಲಿ ಬಳಸ್ಕೊಂಡು ಎಲ್ಲೋ ವಿಡಿಯೋಗಳನ್ನು ಮಾಡಿಕೊಂಡು ಯಾರ್ಯಾರೋ ಬಳಸ್ಕೊಂಡು ಹೋಗ್ತಕ್ಕಂಥದ್ದು ನೋಡ್ತಾ ಇದ್ವಿ. ಅಂಥದ್ರೊಳಗೆ ಈ ಎಳೆ ಮಕ್ಕಳನ್ನು ಬಳಸ್ತಕ್ಕಂಥದ್ದು ನಾವು ಒಂದು ಹಿಂದೂ ಧರ್ಮದ ಗುರುಗಳಾಗಿ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್.